ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ತನಕ ಡಿಫ್ರೆನ್ಸಿಯೇಷನ್ದು 4 ವಿಡಿಯೋಗಳು ಮಾಡಿದ್ದೆ. ಅದರಲ್ಲಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಿಫ್ರೆನ್ಸಿಯೇಷನ್ದು ನೆಕ್ಸ್ಟ್ ಇದು ಈ ಕ್ಲಾಸಲ್ಲೇ ಮುಗಿದೋಗುತ್ತೆ. ಡಿಫ್ರೆನ್ಸಿಯೇಷನ್ ಮುಗೀತದೆ. ನೋಡಿ, ನಿನ್ನೆ ಕ್ಲಾಸಲ್ಲಿ ನಿಮಗೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಫಾರ್ಮುಲಾ ಬರ್ಸಿದ್ದೆ. ಏನು? ಡಿ ಬೈ ಡಿ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ 1/√1 - x². ಅದೇ ಥರ ಡಿ ಬೈ ಡಿ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ -1/√1 - x². ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1/1 + x². ಡಿ ಬೈ ಡಿ ಎಕ್ಸ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದರೆ -1/1 + x². ಡಿ ಬೈ ಡಿ ಎಕ್ಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ 1/x√x² - 1. ಡಿ ಬೈ ಡಿ ಎಕ್ಸ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ -1/x√x² - 1 ಅಲ್ವಾ? ನೋಡಿ, ಇದು ನಿನ್ನೆ ಈ ಫಾರ್ಮುಲಾ ಬರೆದು ಇದರ ಮೇಲೆ ಒಂದೆರಡು ಲೆಕ್ಕನ ಮಾಡಿದ್ವಿ. ಈಗ ನಿಮಗೆ ಡಿಫ್ರೆನ್ಸಿಯೇಷನ್ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ, ಈಗ ಸಪೋಸ್ ಇಫ್ y = 3x² + 7x + 8 ಫೈಂಡ್ d²y/dx² ಅಂತ ಕೊಟ್ಟಿರ್ಬೋದು. ನೋಡಿ, dy/dx ಅಂದ್ರೆ ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. d²y/dx² ಅಂದ್ರೆ 2 ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದಕ್ಕೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಈಗ ಫಸ್ಟ್ y = 3x² + 7x + 8. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, y = ಅಂತ ಕೊಟ್ಟಾಗ ಫೈಂಡ್ d²y/dx². d²y/dx² ಕಂಡುಹಿಡಿಬೇಕಂದ್ರೆ ಇದನ್ನ 2 ಸಲ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ಇದನ್ನ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ತನಕ. ನೋಡಿ, dy/dx = d/dx 3x² + d/dx 7x + d/dx 8. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ 3 ಹೊರಗಡೆ ತಗೋಬೇಕು. 3 × d/dx x² + 7 × d/dx x ಪ್ಲಸ್ ಇದು ಇನ್ನೊಂದ್ಸಲಿ ರಿಪೀಟ್ ಮಾಡೋಣ, d/dx 8. ಈಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3 × d/dx x² ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ 2x⁻2 - 1 ಬರುತ್ತೆ. 2x ಅಂತ ಬರೆದ್ಬಿಡ್ತೀನಿ ಡೈರೆಕ್ಟ್ ಆಗಿ. ಇಲ್ಲಿ 2x⁻2 - 1 ಪ್ಲಸ್ 7 × d/dx x ಅಂದ್ರೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. d/dx x ಅಂದ್ರೆ 1 ಪ್ಲಸ್ d/dx 8 ಅಂದ್ರೆ 8 is a ಕಾನ್ಸ್ಟೆಂಟ್. d/dx of 8 ಅಂದ್ರೆ 0 ಬರುತ್ತೆ. 6x + 7 ಇದು dy/dx ಆಯ್ತು. ಸರಿನಾ? dy/dx. ಇವ್ರು ಕೇಳ್ತಾ ಇರೋದೇನು? d²y/dx². ನೋಡಿ, ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದನ್ನ ಹಿಂಗ್ ಬರ್ಕತ್ತ ನೋಡಿ, d²y/dx². dy/dx ಅನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d²y/dx² ಅಂತ ಬರೀತಾರೆ. ಇದನ್ನ ಇನ್ನೂ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d³y/dx³ ಅಂತ ಕರೀತಾರೆ. ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d⁴y/dx⁴ ಅಂತ ಕರೀತಾರೆ. ನಿಮ್ಗೆ ಇವೆಲ್ಲ ಇಲ್ಲ, ಇವೆಲ್ಲ ಬರ್ತವೆ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋದಾಗ ಬರ್ತವೆ. ಇದಿಷ್ಟೇ ನಿಮಗೆ d²y/dx² ಡಬಲ್ ಡಿಫ್ರೆನ್ಸಿಯೇಷನ್ ಅಥವಾ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತಾರೆ. ಇಲ್ಲಿ ನಿಲ್ಲಿಸಬೇಕು. ಈಗ ನೋಡಿ, dy/dx ಕಂಡುಹಿಡಿದಿದ್ದೀನಿ. d²y/dx² ಕಂಡುಹಿಡಿಬೇಕಂದ್ರೆ ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ನೋಡಿ, d/dx 6x d/dx 7. ನೀವು ಒಂದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸರ್, ಇಲ್ಲಿ d²y/dx² ಐತಲ್ಲ, ನೀವು ಇಲ್ಲಿ d² ಬರೀ, d² ಅಲ್ಲ, ಇಲ್ಲಿ d/dx ಬರೋದಿಲ್ಲ. ಇದನ್ನ ಈ ಆನ್ಸರ್ ಐತಲ್ಲ, ಇದನ್ನ ಇನ್ನೂ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಆಯ್ತಾ?
ಇಲ್ಲಿ ಮಾತ್ರ ಏನಾಯ್ತದೆ, ಇದು dy ಬೈ ಡಿ ಎಕ್ಸ್. ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು. ಇಲ್ಲಿ ಮಾಮೂಲಿ ಡಿಫ್ರೆನ್ಶಿಯೇಟ್ ಇದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರೋ ಅದೇ ತರ ಮಾಡಬೇಕು. ಈಗ 2 ಟರ್ಮ್ ಇದ್ದಾಗ ಎರಡಕ್ಕೂ ಡಿ ಬೈ ಡಿ ಎಕ್ಸ್ ಅಂತ ಹಾಕೋತೀವಿ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, 6 ಆಚೆ ತಗೋಬೇಕು. 6 ಆಚೆ ತಗೊಂಡ್ರೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂತ ಬರುತ್ತೆ, ಪ್ಲಸ್ ಡಿ ಬೈ ಡಿ ಎಕ್ಸ್ 7. 6 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ 1, ಡಿ ಬೈ ಡಿ ಎಕ್ಸ್ 7 ಅಂದ್ರೆ 0, 6 ಪ್ಲಸ್ 0 ಅಂದ್ರೆ 6 ಬರುತ್ತೆ. ನೋಡಿ, ಈ ತರ y ಇಸ್ ಈಕ್ವಲ್ ಟು ಕೊಟ್ಬಿಟ್ಟು ಫೈನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ನ ಇನ್ನೂ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದನ್ನ ಏನಂತ ಕರೀತಾರೆ, ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಆರ್ ಡಬಲ್ ಡಿಫರೆನ್ಸಿಯೇಷನ್ ಅಂತ ಕರೀತಾರೆ. ನೋಡಿ, ಆಮೇಲೆ ಇದರಲ್ಲಿ ಇನ್ನೂ ಒಂದು ನೆನ್ಪಿಟ್ಕೋಬೇಕು. ಏನಪ್ಪಾ ಅಂತಂದ್ರೆ, ಈಗ ನಿಮಗೆ y ಇಸ್ ಈಕ್ವಲ್ ಟು ಏನೋ ಕೊಟ್ಟಿರ್ತಾರೆ 7x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಅಂತ. ಇದನ್ನ ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ dy ಬೈ ಡಿ ಎಕ್ಸ್ ಅಂತ ಬರ್ಕೋತೀವಿ ಅಲ್ವಾ. ನೋಡಿ, dy ಬೈ ಡಿ ಎಕ್ಸ್ ಅಂದ್ರೂ ಒಂದೇ, y1 ಅಂದ್ರೂ ಒಂದೇ, ನೆನ್ಪಿಟ್ಕೊಳ್ಳಿ. dy ಬೈ ಡಿ ಎಕ್ಸ್ ಗೆ y1 ಅಂತಾನು ಬರೀತಾರೆ. ಅದೇ ತರ dy ಬೈ ಡಿ ಎಕ್ಸ್ ನ ಇನ್ನೂ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದನ್ನ y2 ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. dy ಬೈ ಡಿ ಎಕ್ಸ್ ನ y1 ಅಂತಾನು ಬರೀತಾರೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನ y2 ಅಂತಾನು ಬರೀತಾರೆ. ಇನ್ನು ಹಂಗೆ ಕಂಟಿನ್ಯೂ ಮಾಡಿದ್ರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಗೆ y3 ಅಂತ ಕರೀತಾರೆ. ಅದೇ ತರ ಡಿ ಟು ದಿ ಪವರ್ 4 ವೈ ಬೈ ಡಿ ಎಕ್ಸ್ ಟು ದಿ ಪವರ್ 4 ಗೆ y4 ಹಂಗೆ ಹಂಗೆ ಬರ್ಕೊಂಡು ಹೋಗ್ತಾ ಇರ್ತಾರೆ. ಸರಿನಾ? ನಿಮಗೆ ಇವೆಲ್ಲ ಇಲ್ಲ, ಬರೀ ಇಷ್ಟೇ ಇರೋದು y2. ಸರಿನಾ? ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಅಂದ್ರೂ ಒಂದೇ, y1 ಅಂದ್ರೂ ಒಂದೇ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೂ ಒಂದೇ, y2 ಅಂದ್ರೂ ಒಂದೇ. ಆಯ್ತಾ? ನಿಮಗೆ ಇದರಲ್ಲಿ ಇವೆರಡರಲ್ಲಿ ಮತ್ತೆ ಇನ್ವರ್ಸ್ ಅಲ್ಲಿ ಎರಡು ಪ್ರಾಬ್ಲಮ್ ಇದೆ, ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಎಕ್ಸಾಮ್ ಅಲ್ಲಿ ಒಂದು ಕೇಳಿದ್ದಾರೆ, ಈ ಟೈಮು ಒಂದು ಕೇಳ್ತಾರೆ. ಅವೆರಡು ಹೇಳ್ಕೊಡ್ತೀನಿ ನಿಮಗೆ. ಏನಪ್ಪಾ ಅಂತಂದ್ರೆ, ನೋಡಿ, ನಿಮಗೆ ಮ್ಯಾಥ್ಸ್ 2 ನಲ್ಲಿ ಕೇಳ್ತಾ ಇದ್ರು, ಅದನ್ನ ಪ್ರೂವ್ ಮಾಡೋದಕ್ಕೆ ಈ CET ನಲ್ಲೂ ಕೇಳಿದ್ದಾರೆ. ಆಯ್ತಾ? ಈಗ ನಿಮಗೆ ಸಪೋಸ್ ಇಫ್ y is equal to tan inverse x, prove that 1 plus x square y2 plus 1 plus x square y2 plus 2x y1 is equal to 0. If y is equal to tan inverse x, prove that 1 plus x square y2 plus 2x y1 is equal to 0. ನಿಮಗೆ ಪ್ರಶ್ನೆ ಏನು ಕೊಟ್ಬಿಡ್ತಾರೆ ಅಂದ್ರೆ, if y is equal to tan inverse x, then which of the following is correct ಅಂದ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಈ ತರದ್ದು ಒಂದಿರ್ತದೆ, ಅದಕ್ಕೆ ರೌಂಡ್ ಮಾಡ್ಬೇಕಾಗುತ್ತೆ ನೀವು. ಸರಿನಾ? ಈಗ ಇದು ಹೆಂಗ್ ಬರುತ್ತೆ ಇದು ನೆನ್ಪಿಟ್ಕೋಬೇಕು ನೀವು. ಫಸ್ಟ್ ಹೆಂಗೆ ಅಂತ ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ನೆನ್ಪಿಟ್ಕೊಳ್ಳೋದು ಹೇಳ್ಕೊಡ್ತೀನಿ. ಆಯ್ತಾ? ಈಗ ಈ ತರ ಬಂದಾಗ ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ y is equal to ಅಂತ ಬರೆಯೋಣ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕೀಗ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ dy ಬೈ ಡಿ ಎಕ್ಸ್ ಅಂತ ಬರುತ್ತೆ ಅಲ್ವಾ. dy ಬೈ ಡಿ ಎಕ್ಸ್ ಬರೀಬಾರ್ದು, ಯಾಕಂದ್ರೆ ಇಲ್ಲಿ y1 y2 ಅಂತ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, y1 ಅಂತ ಬರೀತೀನಿ. dy ಬೈ ಡಿ ಎಕ್ಸ್ ಅಂತ ಬರೀಬೇಕಲ್ವಾ. dy ಬೈ ಡಿ ಎಕ್ಸ್ ಅಂದ್ರೂ ಒಂದೇ, y1 ಅಂದ್ರೂ ಒಂದೇ. ಆಯ್ತಾ? ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ಬೇಕಾದ್ರೆ ಬಿಡಿ, ಅದನ್ನು ಬರೀತೀನಿ, ಇದನ್ನು ಬರೆಯೋಣ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. dy ಬೈ ಡಿ ಎಕ್ಸ್ ದಿಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಲ್ವಾ. ಈಗ dy ಬೈ ಡಿ ಎಕ್ಸ್ ಅಂದ್ರೆ y1 ಅಂತ ಬರ್ಕೋಬಹುದು. ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನು ನೋಡಿ, ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ವಾ. ಡಿ ಬೈ ಡಿ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ y1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಇಸ್ ಈಕ್ವಲ್ ಟು 1 ಇಂಟು 1 ಅಂತ.
ಅವಾಗ ಏನಾಯ್ತದೆ y1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಸರಿನಾ? ಈಗ ಒಂದು ಸ್ಟೆಪ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇದನ್ನ ಇನ್ನೂ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ? ಈಗ ನೋಡಿ, ಇಲ್ಲಿ ಒಂದು y1 ಅಂತ ಇದೆ, ಇದು ಒಂದು ಫಂಕ್ಷನ್, ಫಸ್ಟ್ ಫಂಕ್ಷನ್. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಸೆಕೆಂಡ್ ಫಂಕ್ಷನ್. ಇದು ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಬರುತ್ತೆ, y1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈಗ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೂಲ್ ಹಾಕಬೇಕು, ಪ್ರಾಡಕ್ಟ್ ರೂಲ್ ಹಾಕಬೇಕು. ಪ್ರಾಡಕ್ಟ್ ರೂಲ್ ಏನ್ ಹೇಳ್ತದೆ, ಫಸ್ಟ್ ಫಂಕ್ಷನ್ ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ y1 is equal to d by dx1. ನೋಡಿ, ಇಲ್ಲಿ y1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತು is equal to 1. ಇದಕ್ಕೆ ಏನ್ ಮಾಡಿದೆ, ಪ್ರಾಡಕ್ಟ್ ರೂಲ್ ಹಾಕೊಂಡೆ. ಪ್ರಾಡಕ್ಟ್ ರೂಲ್ ಏನು, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೋಬೇಕು, ಡಿ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೋಬೇಕು, ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್. ಈಗ y1 ಇಂಟು ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಡಿ ಬೈ ಡಿ ಎಕ್ಸ್ 1 ಪ್ಲಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಈ ತರ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು, ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ y1. ನೋಡಿ, ಇದು ಒಂಚೂರು ನೆನ್ಪಿಟ್ಕೊಳ್ಳಿ. ಈಗ ಡಿ ಬೈ ಡಿ ಎಕ್ಸ್ y ಅಂತ ಬಂದ್ರೆ ನಾವೇನ್ ಮಾಡ್ತೀವಿ, dy ಬೈ ಡಿ ಎಕ್ಸ್ ಅಂತ ಬರೀತೀವಿ. ನೆನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಇದನ್ನ. ಡಿ ಬೈ ಡಿ ಎಕ್ಸ್ y ಅಂತ ಬಂದ್ರೆ dy ಬೈ ಡಿ ಎಕ್ಸ್, ಇದನ್ನ y1 ಅಂತಾನು ಬರೀಬಹುದು. ಆಯ್ತಾ? ಸಪೋಸ್ ನಿಮ್ಗೆ ಏನಾದ್ರು ಡಿ ಬೈ ಡಿ ಎಕ್ಸ್ y1 ಇತ್ತು ಅನ್ಕೊಳ್ಳಿ, ಅವಾಗ y2 ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ y1 ಅಂತ ಇದ್ರೆ y2, ಡಿ ಬೈ ಡಿ ಎಕ್ಸ್ y ಇದ್ರೆ dy ಬೈ ಡಿ ಎಕ್ಸ್ ಅದನ್ನ y1 ಅಂತಾನು ಬರೀಬಹುದು. ಡಿ ಬೈ ಡಿ ಎಕ್ಸ್ y1 ಅಂದ್ರೆ y1 ಅನ್ನ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿ. ಇನ್ನೊಂದ್ಸಲಿ ಮಾಡಿದಾಗ ಏನಾಗುತ್ತೆ, ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ y2. ನೋಡಿ, ಡಿ ಬೈ ಡಿ ಎಕ್ಸ್ y1 ಅಂದ್ರೆ ನೆನ್ಪಿಟ್ಕೊಳ್ಳಿ ಏನು, y2. ಡಿ ಬೈ ಡಿ ಎಕ್ಸ್ y1 ಅಂದ್ರೆ y2. ಈಗ ನೋಡಿ, ಡಿ ಬೈ ಡಿ ಎಕ್ಸ್ y1 ಬಂತು y2 is equal to d by dx1. d by dx1 ಅಂದ್ರೆ 1 is constant, differentiation of constant is 0. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ, ಇಲ್ಲೇ ಬರೀತೀನಿ, y1 ಇಂಟು ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0 ತಿರ್ಗಾ, ಪ್ಲಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಟು ದಿ ಪವರ್ 2 ಮೈನಸ್ 1 2x ಅಂತ ಬರೀಬಹುದಲ್ವಾ, 2x ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 is equal to 0. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, y1 ಇಂಟು 2x ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ y2 is equal to 0. ಫಸ್ಟ್ ಇದನ್ನ ಬರೀತೀನಿ, ಆಮೇಲೆ ಇದನ್ನ ಬರೀತೀನಿ. ಏನಾಯ್ತದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ 2x y1 is equal to 0. ನೋಡಿ, if y is equal to tan inverse x, ಇದನ್ನ ನೀವು ನೆನ್ಪಿಟ್ಕೋಬೇಕು. ನಾನು ಯಾವ್ದು ನೆನ್ಪಿಟ್ಕೊಳ್ಳಿ ಅಂತೀನೋ ಅದನ್ನ ನೆನ್ಪಿಟ್ಕೋಬೇಕು. ಏನಿಲ್ಲ, ಒಂದ್ 2-3 ಸಲ ಸುಮ್ಮನೆ ನೋಡ್ತಾ ಇದ್ರೆ ಸಾಕು, ಬಂದ್ಬಿಡು. ಇವೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಎಕ್ಸಾಮ್ ಅಲ್ಲಿ. ಇದೊಂದು ಇನ್ನೊಂದು ಅಷ್ಟೇ. ಈ ಟಾಪಿಕ್ ಅಲ್ಲಿ 2. ನಾನೇನು ಒಂದು ಫುಲ್ಲು ಎಲ್ಲಾ ಪ್ರಾಬ್ಲಮ್ದು ಆನ್ಸರ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಲ್ಲ. ಇಂಪಾರ್ಟೆಂಟ್ ನೋಡಿ, ಇಲ್ಲ ಇದು ಕೊಡ್ತಾರೆ, ಇನ್ನೊಂದು ಸೈನ್ ಇನ್ವರ್ಸ್, ಎರಡೇ ಇಂಪಾರ್ಟೆಂಟ್, ಎರಡರಲ್ಲಿ ಒಂದು ಬರ್ತದೆ. ಅದ್ರದ್ದು ಆನ್ಸರೇ ನೆನ್ಪಿಟ್ಕೊಬಿಡಿ. ನೋಡಿ, ಇಲ್ಲ ಅಂದ್ರೆ ಈ ತರ ಡಿರೈವ್ ಮಾಡ್ಬೇಕಾಯ್ತದೆ, ಡಿರೈವ್ ಮಾಡ್ಕೋಬಹುದು. ಬೆಸ್ಟ್ ಅಂದ್ರೆ ಆನ್ಸರ್ ನೆನ್ಪಿಟ್ಕೋಬೇಕು. ಏನಿಲ್ಲ, ಈಸಿ. ನೋಡಿ, if y is equal to tan inverse x 1 plus x square y2 plus 2x y1 is equal to 0. ಇಲ್ಲಿ tan inverse x ಬಂದಾಗ ನೆನ್ಪಿಟ್ಕೊಳ್ಳಿ ಏನು, 1 plus x square y2 plus 2x y1 is equal to 0. ಆಯ್ತಾ? ನಾನು ಬರ್ದಿರ್ತೀನಿ ಸೈಡ್ ಅಲ್ಲಿ. tan inverse x ಬಂದ್ರೆ 1 plus x square y2 plus 2x y1 is equal to 0. ಇದನ್ನ ನೆನ್ಪಿಟ್ಕೋಬೇಕು.
ನೆಕ್ಸ್ಟ್ ಅದೇ ಥರ ಸೈನ್ ಇನ್ವರ್ಸ್ ಎಕ್ಸ್ ಒಂದಿದೆ. ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್, ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್, ಪ್ರೂವ್ ದಟ್ ಏನೋ ಇರಲಿ ಬಿಡಿ, ಅದೇನೋ ಬರುತ್ತೆ, ಅದೇನೋ ಅಂತ ಕಂಡುಹಿಡ್ಬಿಟ್ಟು ಬರೀತೀನಿ ಆಮೇಲೆ, ಆಯ್ತಾ. ನೋಡಿ ಈಗ ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್, ಪ್ರೂವ್ ದಟ್ ಅಂತ ಏನೋ ಬರುತ್ತೆ, ಅದನ್ನ ಆನ್ಸರ್ ಕಂಡುಹಿಡ್ಬಿಟ್ಟು ಬರೀತೀನಿ ಅಂತ, ಆಯ್ತಾ. ನೀವು ಹಿಂಗೆ ಬರೀಬೋದು ಬೇಕಾರೆ, ಇಲ್ಲ ಅಂದ್ರೆ ನೆನ್ಪಿಟ್ಕೋಬೋದು. ಬೆಸ್ಟ್ ಇವೆರಡು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಎಕ್ಸಾಮಲ್ಲಿ ಮೋಸ್ಟ್ ಇದನ್ನೇ ಕೊಟ್ಟವನೆ, ಸೈನ್ ಇನ್ವರ್ಸ್ ಎಕ್ಸ್ ಬಂದಾಗ ಏನು ಅಂತ. ಈಗ y is equal to sin inverse x. ಆಮೇಲೆ ಈ ತರ ಪ್ರಾಬ್ಲಮ್ ಬಂದಾಗ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈ ತರದ ಪ್ರಾಬ್ಲಮ್ ಪ್ರೂವ್ ದಟ್ ಅಂದ್ರೆ ಇಫ್ y is equal to sin inverse x which of the following is correct ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಆ ತರ ಪ್ರಾಬ್ಲಮ್ಗಳಿಗೆ ಆನ್ಸರ್ ಕಂಡುಹಿಡಿಬೇಕಂದ್ರೆ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಆಯ್ತಾ. ಈಗ ಇದನ್ನ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ y is equal to sin inverse x ಅಂತ ಇದೆ ಅಲ್ವಾ, ನೋಡಿ y1 ಆಮೇಲೆ ಮಾಡೋಣ, dy by dx ಅಂತಾನೆ ಬರೀತೀನಿ ಫಸ್ಟ್. dy by dx ಅಂದ್ರೆ d by dx sin inverse x. ಈಗ dy by dx ಅಂದ್ರೆ ಏನು, y1 ಅಲ್ವಾ. d by dx sin inverse x ಅಂದ್ರೆ ಈಗ ತಾನೇ ಫಾರ್ಮುಲಾ ಬರೆದಿದೆ, ಏನು 1 by square root of 1 minus x square. y1 is equal to 1 by square root of 1 minus x square. ನೆಕ್ಸ್ಟ್ ಏನ್ ಮಾಡಬೇಕು, ಸೇಮ್ ಅದೇ ಪ್ರೊಸೀಜರ್ ಅಲ್ಲೇನ್ ಮಾಡಿದ್ವಿ, ಸೇಮ್ ಇದೇ ತರ y is equal to tan inverse x ಬರದೆ, dy by dx is equal to d by dx tan inverse x, dy by dx ಜಾಗದಲ್ಲಿ y1 ಹಾಕಿದೆ, ಇಲ್ಲಿ ಫಾರ್ಮುಲಾ ಹಾಕಿದೆ, ಅಲ್ಲಿ 1 by 1 plus x square ಬಂದಿತ್ತು. ಆಮೇಲೆ ಏನ್ ಮಾಡಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಇಲ್ಲೂ ಅಷ್ಟೇ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ y1 into square root of 1 minus x square is equal to 1 into 1 ಅಂದ್ರೆ 1 ಬರುತ್ತೆ, 1 into 1 is equal to 1. ನೋಡಿ ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ರೂಟ್ ಅನ್ನ ತೆಗೆದುಬಿಡ್ಬೇಕು. ರೂಟ್ ಅನ್ನ ತೆಗೆದ್ರೆ ರೂಟ್ ಅನ್ನ ತೆಗಿಬೇಕು. ರೂಟ್ ಅನ್ನ ಹೆಂಗ್ ತೆಗಿಯೋದು ಅಂದ್ರೆ, ರೂಟ್ ಇದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ ರೂಟ್ ಹೊರಟೋಗ್ಬಿಡ್ತದೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಆನ್ both sides. Squaring on both sides ಅಂದ್ರೆ ನೋಡಿ y1 into square root of 1 minus x square whole square is equal to 1 square ಆಯ್ತು. ರೂಟ್ ಕ್ಯಾನ್ಸಲ್ ಮಾಡಕ್ಕೆ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ರೂಟ್ ಇದ್ರೆ ಡಿಫರೆನ್ಶಿಯೇಟ್ ಮಾಡಕ್ಕೆ ತುಂಬಾ ದೊಡ್ಡದಾಗ್ತದೆ, ಅದಕ್ಕೋಸ್ಕರ ರೂಟ್ ಅನ್ನ ತೆಗಿತಾ ಇದ್ದೀನಿ. ರೂಟ್ ಅನ್ನ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ y1 into square root of 1 minus x square whole square ಅಂತ ಇದೆ. ಇದೇನಾಗುತ್ತೆ, y1 ಸ್ಕ್ವೇರ್, ನೋಡಿ ಎರಡಕ್ಕೂ ಸ್ಕ್ವೇರ್ ಮಾಡಬೇಕು, ಇದಕ್ಕೂ ಸ್ಕ್ವೇರ್ ಮಾಡ್ಕೋಬೇಕು, ಇದಕ್ಕೂ ಸ್ಕ್ವೇರ್ ಮಾಡ್ಕೋಬೇಕು, ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square whole square is equal to 1 ಬರುತ್ತೆ. ನೋಡಿ 1 ಸ್ಕ್ವೇರ್ ಅಂದ್ರೆ 1. ಈಗ ಇದೇನಾಯ್ತದೆ, y1 ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ, ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಈಗ ಸಪೋಸ್ ರೂಟ್ 2 ಹೋಲ್ ಸ್ಕ್ವೇರ್ ಅಂದ್ರೆ 2, ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್, ರೂಟ್ ಎಮ್ ಹೋಲ್ ಸ್ಕ್ವೇರ್ ಅಂದ್ರೆ ಎಮ್. ಅದೇ ತರ ರೂಟ್ 1 minus x square ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, 1 minus x square ಬರುತ್ತೆ, is equal to 1. ಏನಿಲ್ಲ, ಈ ರೂಟ್ ಈ ಸ್ಕ್ವೇರ್ ಹೋಗುತ್ತೆ, ಬರೀ ಇಲ್ಲಿ ಒಳಗಡೆ ಏನಿದೆ ಅದು ಮಾತ್ರ ಬರುತ್ತೆ. ನೋಡಿ ಈಗ ನೆಕ್ಸ್ಟ್ ಬರೀ ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ದೀನಿ, ಮಾಡ್ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ಮಾಡ್ಕೊಂಡು ರೂಟ್ ಅನ್ನ ತೆಗೆದಿದ್ದೀನಿ. ಈಗ ಇದನ್ನ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡಬೇಕು. ನೋಡಿ ಇಲ್ಲಿ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡುವಾಗ ನಿಮ್ಗೆ ಒಂದೇನಪ್ಪಾ ಅಂತಂದ್ರೆ, ಇದು ಒನ್ಸ್ ಅಗೇನ್ ನೋಡಿ, ಇದು ಒಂದು ಫಂಕ್ಷನ್, ಇದು ಇನ್ನೊಂದು ಫಂಕ್ಷನ್, ಇದಕ್ಕೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು ಅಲ್ವಾ. ಪ್ರಾಡಕ್ಟ್ ರೂಲ್ ಹಾಕೊಂಡ್ರೆ ಏನ್ ಬರುತ್ತೆ, ಫಸ್ಟ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ 1 minus x square plus 1 minus x square into d by dx y1 square is equal to d by dx 1. y1 square ಇದನ್ನ ಹೆಂಗಪ್ಪ ಡಿಫರೆನ್ಶಿಯೇಟ್ ಮಾಡ್ತೀರಾ, ಎರಡು ಟರ್ಮ್ ಇರೋದ್ರಿಂದ ಎರಡಕ್ಕೂ d by dx ಅಂತ ಹಾಕೊಂಡು ಸ್ಪ್ಲಿಟ್ ಮಾಡ್ಕೋಬೇಕು. d by dx 1 minus d by dx x square
ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ ಈಗ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಅಂತ ಆಯ್ತೆ ನೋಡಿ. ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್. ಈಗ ನಿಮಗೆ ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟೆ ಈ ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ ಏನಪ್ಪ? ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ 2y dy ಬೈ ಡಿ ಎಕ್ಸ್ ಅಂತ ಬರೀತಾ ಇದೆ. ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಇದು ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ 2y dy ಬೈ ಡಿ ಎಕ್ಸ್ ಅಲ್ವಾ? ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಅದನ್ನ. ಇದನ್ನ ಹೆಂಗೋ ಬರೀಬಹುದು 2y y1 ಅಲ್ವಾ? ಯಾಕಂದ್ರೆ dy ಬೈ ಡಿ ಎಕ್ಸ್ ಅಂದ್ರೂ ಒಂದೇ y1 ಅಂದ್ರೂ ಒಂದೇ ನೋಡಿ. ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂತ ಇದ್ರೆ ಏನು 2y dy ಬೈ ಡಿ ಎಕ್ಸ್ ಅಥವಾ 2y y1 ಬರುತ್ತೆ. ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ 2y y1 ಸರಿನಾ? ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ ಏನು 2y y1. ಇಲ್ಲೇನಿದೆ ಡಿ ಬೈ ಡಿ ಎಕ್ಸ್ y1 ಸ್ಕ್ವೇರ್ ಇದೆ. ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಬಂದ್ರೆ ನೋಡಿ ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಅಂದ್ರೆ 2y1 y2 ನೋಡಿ. ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು ನೋಡಿ. ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ 2y y1 y ಆದ್ಮೇಲೆ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? y1 ಬರುತ್ತಲ್ವಾ? ಇಲ್ಲಿ y1 ಸ್ಕ್ವೇರ್ ಇದ್ದಾಗ 2y1 y1 ಅನ್ನ ಡಿಫರೆನ್ಶಿಯೇಟ್ ಮಾಡಿದಾಗ ಏನು ಬರುತ್ತೆ? y2 ಆಗ್ಬೇಕು ನೋಡಿ. ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಅಂದ್ರೆ ನೆನ್ಪಿಟ್ಕೊಳ್ಳಿ 2y1 y2. ಈಗ ನೋಡಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಡಿ ಬೈ ಡಿ ಎಕ್ಸ್ ವೈ ಸ್ಕ್ವೇರ್ ಅಂದ್ರೆ 2y y1. ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಅಂದ್ರೆ 2y1 y2. ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಅಂದ್ರೆ ಏನು? 2y1 y2 ನೆನ್ಪಿಟ್ಕೋಬೇಕು. ಈಗ ನೋಡಿ ಡಿ ಬೈ ಡಿ ಎಕ್ಸ್ ವೈ ಒನ್ ಸ್ಕ್ವೇರ್ ಇದೆ 2y1 y2 ಈಸ್ ಈಕ್ವಲ್ ಟು 0. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. y1 ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ 1 ಅಂದ್ರೆ 0. ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 2y1 y2 ಇಸ್ ಈಕ್ವಲ್ ಟು 0. ನೋಡಿ ಇಷ್ಟು ಬಂತು. ಈಗ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋಣ. y1 ಸ್ಕ್ವೇರ್ ಮೈನಸ್ 2x ಪ್ಲಸ್ 1 minus x square 2y1 y2 is equal to 0. ಈಗ ಇಲ್ಲಿ ನೋಡಿ ಇದು ಒಂದು ಟರ್ಮ್ ಇನ್ನು ಸಿಂಪ್ಲಿಫೈ ಮಾಡೋಣ. ಮೈನಸ್ 2x y1 ಸ್ಕ್ವೇರ್ ಪ್ಲಸ್ 1 ಮೈನಸ್ x ಸ್ಕ್ವೇರ್ 2y1 y2 is equal to 0 ಆಯ್ತಾ? ಮೈನಸ್ ಇರೋದು ಇಲ್ಲಿ ಬರ್ಬಿಟ್ಟು ಪ್ಲಸ್ ಇರೋದು ಇಲ್ಲಿ ಬರ್ಕೊತೀನಿ, ಈಸಿ ಆಯ್ತದೆ. 1 ಮೈನಸ್ x ಸ್ಕ್ವೇರ್ 2y1 y2 ಮೈನಸ್ 2x y1 ಸ್ಕ್ವೇರ್ ಇಸ್ ಈಕ್ವಲ್ ಟು 0. ನೋಡಿ ಏನ್ ಮಾಡಿದೆ ಅಂದ್ರೆ ಇದನ್ನ ಇಲ್ಲಿ ಬರ್ದೆ, ಇದನ್ನ ಇಲ್ಲಿ ಬರ್ದೆ. ಏನು ಅದು ಒಂದೇ ಸೈಡ್ ಅಲ್ಲಿ ಇಂಟರ್ಚೇಂಜ್ ಮಾಡಿದಾಗ ಪ್ಲಸ್ ಮೈನಸ್ ಚೇಂಜ್ ಆಗಲ್ಲ. ಈಕ್ವಲ್ಸ್ ಇಂದ ಆ ಕಡೆ ಅಥವಾ ಆ ಕಡೆಯಿಂದ ಈ ಕಡೆ ತಗೋ ಬಂದಾಗ ಪ್ಲಸ್ ಮೈನಸ್ ಚೇಂಜ್ ಆಗೋದು. ನೋಡಿ ಇದನ್ನ ಫಸ್ಟ್ ಬರ್ದೆ, ಇದನ್ನ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಈಗ ಇದಿಷ್ಟು ಒಂದು ಟರ್ಮ್, ಇದು ಇನ್ನೊಂದು ಟರ್ಮ್. ನೋಡಿ ಈ ಟರ್ಮ್ ಅಲ್ಲಿ 2 ಇದೆ, ಈ ಟರ್ಮ್ ಅಲ್ಲೂ 2 ಇದೆ ಅಲ್ವಾ? ಆಮೇಲೆ ಈ ಟರ್ಮ್ ಅಲ್ಲೂ y1 ಇದೆ, ಈ ಟರ್ಮ್ ಅಲ್ಲೂ y1 ಇದೆ. y1 ಸ್ಕ್ವೇರ್ ಇಲ್ಲಿ ಬಿಡು, y1 ಇದೆ ಅಂತ ಕಾಮನ್ ತೆಗಿಬೇಕು. ಅದಕ್ಕೆ ನೋಡಿ 2 ಇದೆ, y1 ಇದೆ, ಇಲ್ಲೂ 2 ಇದೆ, y1 ಇದೆ. 2y1 ಕಾಮನ್ ತಗೋಬಹುದು ಎರಡರಲ್ಲೂ. 2y1 ಕಾಮನ್ ತಗೊಂಡ್ರೆ ಇಲ್ಲೇನು ಬರುತ್ತೆ? 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಅಲ್ವಾ? 2 ತೆಗೆದ್ಬಿಟ್ಟಿದ್ದೀವಿ, ಎಕ್ಸ್ ಉಳ್ಕತ್ತು. ಇಲ್ಲಿ ಒಂದು y1 ಸ್ಕ್ವೇರ್ y1 ತೆಗೆದ್ಬಿಟ್ರೆ y1 ಸ್ಕ್ವೇರ್ ಅಲ್ಲಿ y1 ತೆಗೆದ್ಬಿಟ್ರೆ ಬರೀ y1 ಉಳ್ಕೊಳ್ಳುತ್ತೆ. y1 is equal to 0. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ 2y1 ಆ ಕಡೆ ಬರುತ್ತೆ, ಈ ಕಡೆಗೆ ಅಂತಂದ್ರೆ ಏನು? 0 ಡಿವೈಡ್ ಬೈ ಅಂತ ಬರುತ್ತೆ. ನೋಡಿ ಏನಾಗುತ್ತೆ? 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಮೈನಸ್ ಎಕ್ಸ್ y1 is equal to 0 ಬೈ 2y1 ಆಯ್ತದೆ. ಈಗ ನಿಮ್ಗೆ ಹಿಂಗಿದ್ರೆ 3x is equal to 5 ಇದ್ರೆ x is equal to ಏನ್ ಮಾಡ್ತೀರಾ? 5/3 ಅಂತ ಬರೀತೀರಲ್ವಾ? ಅದೇ ತರ ನೋಡಿ 2y1 ಇಂಟು ಇಷ್ಟು is equal to 0 ಅಂದಾಗ ಈ 2y1 ಏನಾಯ್ತದೆ? 0 ಡಿವೈಡ್ ಬೈ ಅಂತ ಬರುತ್ತೆ. 0 by anything is 0. 0 by anything is 0 ಅಂದ್ರೆ ಏನಾಯ್ತದೆ? 1 minus x square y2 minus x y1 is equal to 0 ಆಗುತ್ತೆ. ನೋಡಿ ಸೈನ್ ಇನ್ವರ್ಸ್ ಅಂತ ಬಂದಾಗ
ಸೈನ್ ಇನ್ವರ್ಸ್ ಅಂತ ಬಂದಾಗ ಈ ತರ ಬರುತ್ತೆ. ಏನ್ ಬರುತ್ತೆ ನೋಡಿ, ಪ್ರೂವ್ ದಟ್ ಅಂತಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಎಕ್ಸ್ y1 ಇಸ್ ಈಕ್ವಲ್ ಟು 0. ನೋಡಿ, ಈಗ ನೀವು ಎರಡನ್ನ ನೆನ್ಪಿಟ್ಕೋಬೇಕು. ಎರಡನ್ನ ಯಾವ್ದಪ್ಪ ಅಂತಂದ್ರೆ, ಒಂದು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬಂದಾಗ ನೋಡಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ y2 ಪ್ಲಸ್ 2x y1 ಇಸ್ ಈಕ್ವಲ್ ಟು 0. ಅದೇ ತರ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬಂದ್ರೆ, ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬಂದ್ರೆ ಏನು, 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಎಕ್ಸ್ y1 ಇಸ್ ಈಕ್ವಲ್ ಟು 0. ನೋಡಿ, ಇವೆರಡನ್ನ ನೆನ್ಪಿಟ್ಕೋಬೇಕು. ಗ್ಯಾರಂಟಿ ಕೊಡ್ತಾರೆ ನೋಡಿ, ಈ ಸರಿ ಇದೇ ಬರೋದು, ಇದು ಬರ್ತದೆ ನೋಡಿ ನಿಮಗೆ ಈ ಸರಿ ಎಕ್ಸಾಮ್ಗೆ 100%. ಇಫ್ y is equal to tan inverse x, which of the following is correct ಅಂತ ಕೊಡ್ತಾರೆ. ಅವಾಗ 4 ಆಪ್ಷನ್ ಅಲ್ಲಿ ಯಾವುದೋ ಇದೊಂದು ಕರೆಕ್ಟ್ ಇರ್ತದೆ. ಆಯ್ತಾ? ನೋಡಿ, ಅವ್ರು ಏನು ಇಲ್ಲ, ಈ ತರನೇ ಕೊಡ್ತಾರೆ. ಕೊಟ್ಬಿಟ್ಟು ಆಪ್ಷನ್ಗಳು ಏನ್ ಮಾಡ್ತಾರೆ ನೋಡಿ, ಒಂದು ಇಲ್ಲಿ ಪ್ಲಸ್ ಇರ್ತದೆ, ಇನ್ನೊಂದು ಆಪ್ಷನ್ಗೆ ಇಲ್ಲಿ ಮೈನಸ್ ಮಾಡ್ತಾರೆ, ಇನ್ನೊಂದು ಆಪ್ಷನ್ಗೆ ಇಲ್ಲಿ ಮೈನಸ್ ಮಾಡ್ತಾರೆ. ಅಷ್ಟೇ ಚೇಂಜ್ ಮಾಡೋದು, ಇನ್ನೇನೇ ಇಲ್ಲ. ಪ್ಲಸ್ ಮೈನಸ್, ಇನ್ನೊಂದು ಆಪ್ಷನ್ಗೆ 2 ಮೈನಸ್ ಕೊಟ್ಬಿಡ್ತಾರೆ. ನೋಡಿ, ಈಗ ಒಂದು ತೋರಿಸ್ತೀನಿ ಪ್ರಶ್ನೆ ಹೆಂಗ್ ಕೊಡ್ತಾರೆ ಅಂದ್ಬಿಟ್ಟು. ಈಗ ನೀವು ಇವೆರಡನ್ನ ನೆನ್ಪಿಟ್ಕೋಬೇಕು. ಎರಡಷ್ಟೇ, ಇನ್ಯಾವುದು ಬೇಡ, ಇವೆರಡು ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ಬೇರೆ ಏನಾರು ಬಂತು ಅಂದ್ರೆ ನೀವೇನ್ ಮಾಡಬೇಕು, 2 ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆನ್ಸರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈ ತರ ಯಾವುದೇ ಲೆಕ್ಕಗಳು ಕೊಟ್ಟಾಗ ಅದನ್ನ 2 ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಆಯ್ತಾ? ನೋಡಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಂಗ್ ಕೊಟ್ಬಿಡ್ತಾರೆ. ನಮ್ಗೆ ಒಂದು ಟ್ಯಾನ್ ಇನ್ವರ್ಸ್ ಆಪ್ಷನ್ ಹೆಂಗ್ ಕೊಡ್ತಾರೆ ತೋರಿಸ್ಬಿಡ್ತೀನಿ. If y is equal to tan inverse x, which of the following is correct ಅಂದ್ಬಿಟ್ಟು ಆಪ್ಷನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ 2x y1 is equal to 0. ಆಪ್ಷನ್ 2 1 ಮೈನಸ್ ಎಕ್ಸ್ ಸ್ಕ್ವೇರ್ y2 minus xy1 is equal to 0. Option 3 1 plus x square minus 1 plus x square y2 minus 2x y1 is equal to 0. Option 4 1 plus x square y2 plus 2x y1 is equal to 0. ನೋಡಿ, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಈ ತರ ಪ್ರಶ್ನೆ ಬರುತ್ತೆ. If y is equal to tan inverse x, which of the following is correct ಅಂದ್ಬಿಟ್ಟು ಈ ತರ 4 ಆಪ್ಷನ್ ಕೊಡ್ತಾರೆ ನಿಮಗೆ. ನೋಡಿ, 4 ಆಪ್ಷನ್ ಅಲ್ಲಿ ನೋಡಿ ನಿಮಗೆ tan inverse x ಅಂದ್ರೆ ಏನಪ್ಪಾ, 1 plus x square y2 plus 2x y1 is equal to 0. ನೋಡಿ, ನೆನ್ಪಿಟ್ಕೊಳ್ಳಿ, tan inverse ಎಲ್ಲ ಪ್ಲಸ್ ಇರ್ತವೆ, ಒಳಗಡೆ ಎಲ್ಲ ಪ್ಲಸ್ ಇರ್ತವೆ. ನೋಡಿ, ಒಂದೊಂದು ಚೂರು ನೆನ್ಪಿಟ್ಕೊಂಡ್ರೆ ನೀವು ಈ ತರ ಎಕ್ಸಾಮ್ಗಳೆಲ್ಲ ಆನ್ಸರ್ ಮಾಡ್ಬೋದು. ಎಲ್ಲ ಪ್ಲಸ್ ಇರ್ತವೆ. ಆಯ್ತಾ? ಆಮೇಲೆ ಸೈನ್ ಇನ್ವರ್ಸ್ ಎಕ್ಸ್ ನೋಡಿ ಎಲ್ಲ ಮೈನಸ್ ಇರ್ತವೆ. ನೋಡಿ, ಇಲ್ಲೂ ಮೈನಸ್ಸು, ಇಲ್ಲೂ ಮೈನಸ್ಸು. ಬೇರೆದು ಏನಾರು ಇರಲಿ ಬಿಡಿ, ಇದೊಂದು ಹಿಂಟ್ ತರ, ಇದೊಂದು ಐಡಿಯಾ ನಿಮ್ಗೆ ನೆನ್ಪಿಟ್ಕೊಳ್ಳಕ್ಕೆ. ಗೊತ್ತಾಯ್ತಾ? ಎಲ್ಲ ಪ್ಲಸ್ ಇರ್ತವೆ. ಈಗ 4 ಆಪ್ಷನ್ ಕೊಟ್ಟವ್ರಲ್ವಾ, ನೋಡಿ, ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ರು ಆನ್ಸರ್ ಮಾಡ್ಬೋದು. ನೀವು ನಿಮ್ಗೆ ಏನು ಆನ್ಸರ್ ಗೊತ್ತಿಲ್ಲ ಇರೋ ಬರೀ ನೋಡಿ ಇದೊಂದು ಟ್ರಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ಆಪ್ಷನ್ ಅಲ್ಲಿ ಏನ್ ಬೇರೆ ಇನ್ನೇನ್ ಚೇಂಜ್ ಮಾಡಲ್ಲ, ಅಷ್ಟೇ ಚೇಂಜ್ ಮಾಡೋದು. ಈಗ ನಾನು ಏನಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಎಲ್ಲ ಪ್ಲಸ್ ಬರ್ತವೆ ಅಂದೆ ಅಲ್ವಾ. ನೋಡಿ, ಇದರಲ್ಲಿ ಎಲ್ಲಾ ಪ್ಲಸ್ ಇರೋದು ಯಾವ್ದಪ್ಪ, ನೋಡಿ ಇದೊಂದೇ. ನೋಡಿ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇದೇ ಕರೆಕ್ಟ್ ಆನ್ಸರ್. ಸರಿನಾ? ಆಮೇಲೆ ನಿಮ್ಗೆ ಆಪ್ಷನ್ ಅಲ್ಲಿ ಈ ಟ್ಯಾನ್ ಇನ್ವರ್ಸ್ ಎಕ್ಸ್ ಅರ ಕೊಡ್ಲಿ, ಸೈನ್ ಇನ್ವರ್ಸ್ ಎಕ್ಸ್ ಅರ ಕೊಡ್ಲಿ, ಅಲ್ಲಿ ನಿಮ್ಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆನ್ಸರ್ ಕೊಟ್ಟಿರ್ತಾನೆ, ಸೈನ್ ಇನ್ವರ್ಸ್ ಎಕ್ಸ್ ಆನ್ಸರ್ ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ಇದು ಯಾವ್ದ್ರದಪ್ಪ ಆನ್ಸರ್? ಇದು ಸೈನ್ ಇನ್ವರ್ಸ್ ಎಕ್ಸ್. ಸೈನ್ ಇನ್ವರ್ಸ್ ಎಕ್ಸ್ ನೋಡಿ 1 ಮೈನಸ್ ಎಕ್ಸ್ ಸ್ಕ್ವೇರ್ y2 ಮೈನಸ್ ಎಕ್ಸ್ y1 ಇಸ್ ಈಕ್ವಲ್ ಟು 0. ನೋಡಿ, ಇದು ಯಾವ್ದು ಆನ್ಸರ್? ಈಗ ಈ ಪ್ರಶ್ನೆಗೆ ಆನ್ಸರ್ ಇದು. ಅದಕ್ಕೋಸ್ಕರ ನೀವೇನ್ ಮಾಡಿ, ಇದಕ್ಕೆ ನೀವು ಆನ್ಸರ್ ಕಂಡುಹಿಡಿತಾ ಹೋಯ್ತೀನಿ ಅಂದ್ರೆ ಎಷ್ಟು ಟೈಮ್ ಬೇಕೋ, ಒಂದು 5 ನಿಮಿಷನಾರ ಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಲ್ತಿದ್ರು ನೀವು ಎಕ್ಸಾಮ್ ಅಲ್ಲಿ ಇದಕ್ಕೆ ಮಾಮೂಲಿ ಪ್ರೊಸೀಜರ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ 3 ಮಿನಿಟ್ಸ್ ಆರ ಬೇಕು. ಆಯ್ತಾ? ಫಾಸ್ಟ್ ಆಗಿ ಮಾಡುವಾಗ ತಪ್ಪಾಗ್ಬಿಡ್ತವೆ. ಅದಕ್ಕೆ ನೀವೇನ್ ಮಾಡಿ, ಇದೇ ಕೂಡ ನೀವು ಬೇರೆ ಏನು ಕೊಡಲ್ಲ, ಇದು ಈ ಟೈಪ್ ಅಲ್ಲಿ
CET-ಗೆ ಕೇಳಿದ್ರೆ ಇಲ್ಲ ಇದು ಕೇಳ್ತಾರೆ, ಇಲ್ಲ ಇದು ಕೇಳ್ತಾರೆ. ನೋಡಿ tan ಇನ್ವರ್ಸ್ x ಅಂದಾಗ ನೆನ್ಪಿಟ್ಕೋಬೇಕು ನೀವು ಏನೋ 1 + x² y2 + 2xy1 = 0. sin ಇನ್ವರ್ಸ್ x ಅಂತ ಬಂದಾಗ 1 - x² y2 - xy1 ನೋಡಿ. ಆಮೇಲೆ ಇಲ್ಲೂ ನಂಬರ್ ಬರಲ್ಲ, ಇದಕ್ಕೆ ಬರೀ xy1 ಅಂತ ಬರುತ್ತೆ. ಆಮೇಲೆ ನೋಡಿ ಎರಡು ಮೈನಸ್ ಇದು, ಸರಿನಾ? ಅದಕ್ಕೆ ಎರಡು ಪ್ಲಸ್. ಆಮೇಲೆ ಇಲ್ಲಿ 2 ಬರ್ತದೆ, ಇಲ್ಲಿ 2 ಬರಲ್ಲ, ಏನು ಬರಲ್ಲ, ಇಲ್ಲಿ ನೋಡಿ ಏನು ಬರಲ್ಲ. ಆ ಥರ ರಿಲೇಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಈಸಿ ಆಯ್ತದೆ. ನೋಡಿ ಈ ಥರ ನೀವು ಓದುವಾಗೆಲ್ಲ ಏನು ಮಾಡಬೇಕು, ಜಾಸ್ತಿ ನಿಮ್ಗೆ ನೆನ್ಪಿಟ್ಕೋಬೇಕಂದ್ರೆ ಈ ಡಿಫ್ರೆನ್ಸ್ಗಳು ನೋಟ್ ಡೌನ್ ಮಾಡ್ಕೋಬೇಕು. ನೋಡಿ ಪ್ಲಸ್ ಇದೆ, ಮೈನಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಮೈನಸ್, ಇಲ್ಲಿ 2 ಇದೆ, 2 ಇಲ್ಲ. tan ಇನ್ವರ್ಸ್ x ಅಂದ್ರೆ ಏನಪ್ಪ, 1 + x² y2 + 2xy1 = 0. ಒಂದು 5 ಸಲ ರಿವಿಷನ್ ಮಾಡ್ಕೊಬಿಟ್ರೆ ನೋಡಿ ಒಂದು 3 ಸಲ ಹೇಳ್ಬಿಟ್ಟು ಒಂದು 2 ಸಲ ಬರೆದ್ಬಿಟ್ರೆ ತಲೆ ಒಳಗೆ ಉಳ್ಕೊಬಿಡ್ತದೆ. ಅವಾಗ ಎಕ್ಸಾಮಲ್ಲಿ ಏನೂ ಇಲ್ಲ, ನೋಡಿದ ತಕ್ಷಣ ಆನ್ಸರು ಬರೀತಾ ಇರ್ಬೋದು, ರೌಂಡ್ ಮಾಡ್ತಾ ಇರ್ಬೋದು. ನೋಡಿ tan ಇನ್ವರ್ಸ್ x ಅಂದರೆ ನೆನ್ಪಿಟ್ಕೊಳ್ಳಿ 1 + x² y2 + 2xy1 = 0. sin ಇನ್ವರ್ಸ್ x ಅಂದ್ರೆ ಏನು, 1 - x² y2 - xy1 = 0. ಆಯ್ತಾ? ನೋಡಿ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ಡಿಫ್ರೆನ್ಸಿಯೇಷನಲ್ಲಿ 6 ಮಾರ್ಕ್ಸ್ ಬರುತ್ತೆ. ನಾನು ಮಾಡಿರೋ ಟಾಪಿಕ್ ಡಿಫ್ರೆನ್ಸಿಯೇಷನಲ್ಲಿ 5ನೇ ವಿಡಿಯೋ ಇದು. ಈ 5 ವಿಡಿಯೋನ ನೋಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ, 6 ಕ್ವಶನ್ಸ್ ಬರ್ತವೆ, ಸರಿನಾ? ಡಿಫ್ರೆನ್ಸಿಯೇಷನಲ್ಲಿ ಸ್ಟಾರ್ಟಿಂಗಿಂದ ಬ್ರೀಫಾಗಿ ಹೇಳ್ಬಿಡ್ತೀನಿ ಏನೇನು ಯಾವ್ಯಾವ ಟೈಪ್ ನಿಮ್ಗೆ ಹೇಳ್ಕೊಟ್ಟೆ ಅಂತ. ನೋಡಿ ಫಸ್ಟ್ ಏನಪ್ಪ ಅಂತಂದರೆ ನಿಮಗೆ ಸುಮಾರು ಫಾರ್ಮುಲಾಗಳು ಹೇಳ್ಕೊಟ್ಟೆ. ಮೊದಲನೇದೇನು d/dx x⁴n ಅಂತ ಬಂದಾಗ nx⁴n - 1. ಅದೇ ಥರ d/dx ಕಾನ್ಸ್ಟೆಂಟ್ ಅಂತ ಬಂದರೆ 0. ಅದೇ ಥರ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಹೇಳ್ಕೊಟ್ಟೆ, ಆಯಿತಾ? ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗೆ, ಸುಮಾರು ಲೆಕ್ಕಗಳು ಹೇಳ್ಕೊಟ್ಟಿದ್ದೀನಿ. ಆ ಡಿಫ್ರೆನ್ಸಿಯೇಷನಲ್ಲಿ ಫಸ್ಟು ನಿಮಗೆ ಏನು ಒಂದು ಪ್ರಾಡಕ್ಟ್ ರೂಲ್ ಅಂತ ಬರುತ್ತೆ. ಪ್ರಾಡಕ್ಟ್ ರೂಲ್ ಯಾವಾಗ ಹಾಕಬೇಕು, ಮತ್ತು ಕೋಷಂಟ್ ರೂಲ್ ಯಾವಾಗ ಹಾಕಬೇಕು. ಆಮೇಲೆ ಇನ್ನೊಂದು ಬರುತ್ತೆ ನೋಡಿ ಈ ಥರ sin² x cos² x ಬಂದಾಗ ಹೆಂಗೆ ಮಾಡೋದು, sin² x sin³ x ಅಂತ ಬಂದಾಗ ಹೆಂಗೆ ಮಾಡೋದು. ಅದೇ ಥರ log of sin x ಬಂದಾಗ ಹೆಂಗೆ ಮಾಡೋದು, ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಆ ಥರ. ಆಮೇಲೆ √x ಏನು, √x 1/2√x. ಆಮೇಲೆ ರೂಟ್ ಆಫ್ sin x ಬಂದ್ಬಿಟ್ರೆ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು, ರೂಟ್ ಆಫ್ ಏನೋ ಒಂದು ಒಳಗಡೆ ಏನೋ ಬಂದಾಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು, ನೋಡಿ ಆ ಥರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಅದಾದಮೇಲೆ ನೆಕ್ಸ್ಟು ನಿಮಗೆ ಈ ಥರ ಬಂದಾಗ x⁴a⁴x ಬಂದರೆ ಏನು, x⁴x ಬಂದರೆ ಏನು, x⁴1x ನೆನ್ಪಿಟ್ಕೊಳ್ಳಿ ಅಂತಲೇ ಹೇಳಿದ್ದೀನಿ ಅಲ್ವಾ. a⁴x ಅಂದರೆ ಏನು, a⁴x log a. ನೋಡಿ ಈ ಥರ ಸುಮ್ಮನೆ ಒಂದು ಶೀಟ್ ತಗೊಂಡು ಹಿಂಗೆ ಬರಿತಾ ಇದ್ರೆ ಅಲ್ಲೇ ನೆನಪು ಬಂದ್ಬಿಡ್ತೀವಿ. x⁴x ಅಂದರೆ x⁴x × 1 + log x. x⁴1x ಅಂದರೆ ಏನು, x⁴1x 1 - log x / x². ನೋಡಿ 3 ನೆನ್ಪಿಟ್ಕೊಬಿಟ್ರೆ ಇವಕ್ಕೇನು ಲಾಗು ತಗೊಳ್ಳಂಗಿಲ್ಲ, ಏನೂ ಇಲ್ಲ, ಡೈರೆಕ್ಟ್ ಆನ್ಸರ್ಗಳೇ ನೆನ್ಪಿಟ್ಕೊಬಿಡ್ಬೋದು ಅಲ್ವಾ. ಈ ಥರ ನೋಡಿ, ಈ ಥರ ನೆನ್ಪಿಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಯ್ತದೆ. ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡಾಕ್ಬಿಡ್ತೀರ, ಒಳ್ಳೆ ರ್ಯಾಂಕ್ ಬಂದ್ಬಿಡುತ್ತೆ. ಇದು ಲಾಗರಿಥಮಿಕ್ ಹೇಳ್ಕೊಟ್ಟೆ. ಇದಾದ್ಮೇಲೆ 2 ಬರ್ತಾವಲ್ಲ, 2 ಈಕ್ವೇಷನ್, x = 80² y = 280 ಪ್ಯಾರಾಮೆಟ್ರಿಕ್. ಈ ಥರ ಬಂದಾಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟೆ. ಆಮೇಲೆ ಈ ಥರ ಇರ್ತದಲ್ಲ x² + y² = a². ಹಿಂಗೆ ಬಂದಾಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಲ್ವಾ, ಈ ಥರ ಇದ್ದಾಗ. ಆಮೇಲೆ ನೆಕ್ಸ್ಟು ಇನ್ವರ್ಸ್ ಬಂದಾಗ ಹೆಂಗೆ ಮಾಡೋದು, ಮತ್ತು ಪ್ರೂವ್ ಮಾಡೋದು, ಡಬಲ್ ಡಿಫ್ರೆನ್ಸಿಯೇಷನ್ ಇವತ್ತು ಹೇಳ್ಕೊಟ್ನಲ್ಲ. tan ಇನ್ವರ್ಸ್ x-ಗೆ ಏನು ಬರುತ್ತೆ, sin ಇನ್ವರ್ಸ್ x-ಗೆ ಏನು ಬರುತ್ತೆ ಅಂತ ಹೇಳ್ಕೊಟ್ಟೆ. ನೋಡಿ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ನೋಡಿ ನಾನು ನಿಮ್ಗೆ ಹೇಳ್ಕೊಡುವಾಗಲೇ ಎಷ್ಟೊಂದು ಲೆಕ್ಕಗಳು ಮಾಡಿಸಿರ್ತೀನಿ. ನೀವು ಇಲ್ಲಿ ಫಸ್ಟ್ ಈ ಲೆಕ್ಕ ನಾನು ಏನು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಇದನ್ನು ಕಲ್ತ್ಬಿಡಿ. ಇದನ್ನು ಕಲ್ತ್ಬಿಟ್ಟು ನೆಕ್ಸ್ಟು ಬೇರೆದನ್ನ ನೀವು ರೆಫರ್ ಮಾಡಿದ್ರೆ, ಬೇರೆ ಯಾವುದಾದ್ರೂ ಟೆಕ್ಸ್ಟ್ ಬುಕ್ ಕ್ವಶನ್ಗಳನ್ನ ನೋಡಿದಾಗ ನಿಮಗೆ ಖಂಡಿತ ಯೂಸ್ ಆಯ್ತದೆ, ಸರಿನಾ? ಫಸ್ಟ್ ಇದನ್ನು ಪಕ್ಕ ಆಗ್ಬಿಡ್ಬೇಕು. ನಾನು ನಿಮಗೆಲ್ಲ ಫುಲ್ ಬರೀ ಬೇಸಿಕ್ ಹೇಳ್ಕೊಡ್ತಾ ಇರೋದು. ಇಷ್ಟು ಕಲ್ತ್ರೆ ನಿಮ್ಗೆ ಯಾವುದೇ ಲೆಕ್ಕ ಕೊಟ್ಟರು ಮಾಡ್ಬೋದು. ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಲೆಕ್ಕಗಳಿರ್ತವೆ, ಆಯಿತಾ? ಫಸ್ಟ್ ಇದನ್ನು ಕಲ್ತ್ಬಿಟ್ರೆ ಇದು ಬೇಸ್ತರ. ನೋಡಿ ನೀವೀಗ ಇಂಗ್ಲೀಷ್ ಓದಬೇಕು ಅಂತಂದರೆ ಫಸ್ಟ್ ಏನು ಕಲಿತಾರೆ, ABCD. ನಾನು ನೋಡಿ ನಿಮಗೆಲ್ಲ ABCD ಇಂದನೇ ಹೇಳ್ಕೊಟ್ಟಿದ್ದೀನಿ, ಸ್ಟಾರ್ಟಿಂಗಿಂದ ಬೇಸಿಕ್ಸಿಂದನೇ ಹೇಳ್ಕೊಟ್ಟಿದ್ದೀನಿ. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ 5 ಪ್ರಶ್ನೆ 6 ಪ್ರಶ್ನೆನೂ ಆನ್ಸರ್ ಮಾಡ್ಬೋದು, ಆಯಿತಾ?
ನೋಡಿ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ. ಯಾರ್ಯಾರು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ವಿಡಿಯೋನ ನೋಡ್ತಾ ಇರಿ. ವಿಡಿಯೋ ಜಾಸ್ತಿ ನೋಡ್ತಾ ಇದ್ದೀರಾ. ಈಗ CET ವಿಡಿಯೋಸ್ಗಳನ್ನ ತುಂಬ ನೋಡ್ತಾ ಇದ್ದೀರಾ. ಇನ್ನೂ ಜಾಸ್ತಿ ನೋಡಬೇಕು, ಇನ್ನೂ ಶೇರ್ ಮಾಡಿ. ತುಂಬ ಯೂಸ್ ಆಗ್ತಾ ಇದೆ ನಿಮಗೆ ಅಲ್ವಾ? ಯೂಸ್ ಆಗ್ತಾ ಇರೋದ್ರಿಂದ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಬೇಕು. ನೋಡ್ರಪ್ಪ ಈ ವಿಡಿಯೋ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅವ್ರು ಕಳಿಸ್ಕೊಟ್ರೆ ನೋಡ್ತಾರೆ. ಒಂದ್ಸಲಿ ನನ್ನ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಅರ್ಥ ಆಗ್ಬಿಡ್ತದೆ ಅಂತ ಹೇಳ್ತಾ ನೋಡಿ ಈ ಕ್ಲಾಸ್ ಮುಗಿಸ್ತೀನಿ. ನಿಮಗೆಲ್ಲ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನನ್ನ ಚಾನಲನ್ನು ಇದೇ ಥರ ಇನ್ನೂ ಚೆನ್ನಾಗಿ ಬೆಳೆಸಿ. ನಿಮಗೆ ಏನು ಬೇಕು, ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಏನು ಬೇಕು ಎಲ್ಲನೂ ನಿಮಗೆ ನೀಡ್ತೀನಿ. ನೆಕ್ಸ್ಟ್ ನೋಡಿ, ಇನ್ನೂ ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಸೇರಿದಾಗ ಡಿಪ್ ಮ್ಯಾಥ್ಸ್ 1, ಡಿಪ್ ಮ್ಯಾಥ್ಸ್ 2, M3, M4 ವಿಡಿಯೋಸ್ ಎಲ್ಲ ಬರ್ತಾ ಇರ್ತವೆ. ತುಂಬ ಯೂಸ್ ಆಯ್ತದೆ, ಆಯಿತಾ? ಅದಕ್ಕೋಸ್ಕರ ನನ್ನ ಚಾನಲನ್ನು ನೀವು ಬೆಳೆಸ್ಬೇಕಂತ ನಿಮಗೆ ಈ ಮೂಲಕ ಕೇಳ್ಕೊತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಆಲ್ ದಿ ಬೆಸ್ಟ್.